ಇದು ಅಂಡಾಣು ತಾಯಿದು, ಇದು ತಂದೆ ಮಿರಿಯಾಣು. ಇಲ್ಲಿ ಏನಾಗ್ತದೆ, ಇದು ಬಂದು ಒಂದು ಝೈಗೋಟ್ ಆಗ್ತದೆ. ಅರ್ಥ ಆಯ್ತಾ? ಈ ಝೈಗೋಟ್ ಏನಾಗ್ತದೆ, ಈ ಝೈಗೋಟ್ ಹೊಡೆದು ಎರಡಾಗಿ ಬಿಡ್ತದೆ. ಅಂದ್ರೆ ಒಂದೇ ಝೈಗೋಟ್ ಭಾಗ ಆಗಿ ಬಿಡ್ತದೆ ಎರಡು. ಆ ಎರಡು ಭಾಗ ಆಗದ ಹುಡ್ತದಲ್ಲ, ಆ ಮಗುಗಳನ್ನೇ ನಾವು ಒಂದೇ ರೀತಿಯ ಅವಳಿಗಳು ಅಂತ ಕರಿತೀವಿ. ಯಾಕೆ ಹೇಳಿ? ಒಂದೇ ಮುಟ್ಟೆ, ಒಂದೇ ಮಿರಿಯಾಣು ಹೋಗಿರೋದು. ಇಲ್ಲಿ ಎರಡು ಡಿವೈಡ್ ಆಗ್ತದೆ, ಅಂದ್ರೆ ಸೇಮ್ ಗುಣಗಳನ್ನ ಹೊಂದಿರ್ತಾರೆ. ಅರ್ಥ ಆಯ್ತಾ? ಸೇಮ್ ಲಿಂಗವನ್ನೇ ಹೊಂದಿರ್ತಾರೆ. ಇವ್ರನ್ನ ನಾವು ಸಮರೂಪಿ ಅವಳಿಗಳು ಅಥವಾ ಒಂದೇ ರೀತಿಯ ಅವಳುಗಳು ಅಂತ ಕರಿತೀವಿ. ನೀವಿಲ್ಲಿ ನೆನ್ಪಾಡ್ಬೇಕಾಗಿರೋದು ಇದನ್ನ ನೆನ್ಪಿಡ್ಲೇಬೇಕು. ಅರ್ಥ ಆಯ್ತಾ? 100% ಸಮರೂಪಿ ಅವಳಿಗಳ ಹೋಲಿಕೆ ಇರ್ತದೆ ಇಲ್ಲಿ. ಅರ್ಥ ಆಯ್ತಾ? ಇತರ ಹೆಸರುಗಳಿವೆ. ಓಕೆ, ಏನಂತ ಕರಿತೀವಿ? ಮೋನೋಜೈಗೋಟಿಕ್ ಅಂತ ಕರಿತೀವಿ ಇವ್ರನ್ನ ನಾವು. ಯಾರು? ಮೋನೋಜೈಗೋಟಿಕ್. ಈ ಒಂದು ಪದವನ್ನು ನೆನ್ಪಿಡ್ಬೇಕು. ಕನ್ನಡದವರು ಕೂಡ ನೆನ್ಪಿಡ್ಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕನ್ನಡದಲ್ಲೇ ಕೊಟ್ಬಿಡ್ತಾರೆ ಅಂತಿಲ್ಲ. ಮೋನೋಜೈಗೋಟಿಕ್ ಅಂತ ಕರಿತೀವಿ. ಅಂದ್ರೆ ಸಮರೂಪಿ ಅವಳಿಗಳು. ರಚನಾ ಪ್ರಕ್ರಿಯೆಗೆ ಒಂದು ಫಲವತ್ತಾದ ಯುಗ್ಮಜ ಎರಡಾಗಿ ಹೊಡೆದು ಎರಡು ಪ್ರತ್ಯೇಕ ಭ್ರೂಣಗಳಾಗಿ ಬೆಳೆಯುತ್ತವೆ.